ನಿನಗೆ ಫ್ಲೈಟ್ ಟಿಕೆಟು ಮತ್ತು ಕಾಲೇಜ್ ಅಡ್ಮಿಷನ್ ಅರೇಂಜ್ ಆಗತ್ತೆ. ನೀವು ಯಾವಾಗಲೂ ನಮ್ಮ ಮನಸ್ಸಲ್ಲಿರ್ತೀರಿ. ಬಾಂಡ್, ಜೇಮ್ಸ್ ಬಾಂಡ್. ನಾನು ತುಂಬ ಹುಡುಗಾಟ ಎಲ್ಲ ಆಡಿದ್ದೀನಿ. ಐ ಆಮ್ ಸಾರಿ ಫಾರ್ ದ್ಯಾಟ್. ಸ್ಪೆಷಲಿ ಟಾಮ್ ಆ್ಯಂಡ್ ಜೆರಿ. ಅವತ್ತು ನಿಮ್ಮನ್ನು ಪರ್ಮಿಷನ್ ಕೇಳದೆ ಕಿಸ್ ಮಾಡಿದೆ. ಹೌ ಕ್ಯಾನ್ ಐ ಹ್ಯಾಕ್ ಯು ಪ್ಲೀಸ್ ವಿತ್ ಯುವರ್ ಪರ್ಮಿಷನ್ ಪ್ಲೀಸ್? ಆಫೀಸಲ್ಲಿ ಎಲ್ರಿಗೂ ನನ್ನ ಕಡೆಯಿಂದ ಸಾರಿ ಪ್ಲೀಸ್. ಸಲ ಮಿಸ್ ಆಗಿಲ್ಲ. ಕೆಲಸ ಕಟ್ನಿಟ್ಟಾಗಿ ಮುಗಿಸಿದ್ದೀವಿ. ಗುಡ್. ಏನು ನೀಲ್ ಕಳ್ಸಾಯ್ತು. ಅವನ ಬಾಸ್ ಜಲಂಧರ್ಗೂ ಮೋಕ್ಷ ಕೊಡೋ ಸಮಯ ಬಂದಿದೆ. ನೀನು ಹೊರಡು, ನಾ ಬರ್ತೀನಿ. ನಾನು ಬರ್ತೀನಿ, ನಡಿ. ನಾನು ನಿನ್ನ ನಂಬ್ತೀನಿ. ಐ ಟ್ರಸ್ಟ್ ಯು. ಏ ರಮ್ಯಾ, ಬಾರ ಇಲ್ಲಿ. ಏನೋ ರಮ್ಯಾ, ನಾನು ಅನುನೇನಾ? ಅಕ್ಕ, ಏನಾಯ್ತು ನಿನಗೆ? ಏ ಅನು, ಏನಾಯ್ತು? ಏನಾಗ್ತದೆ ಅಂತ ಒಂದು ಗೊತ್ತಾಗ್ತಿಲ್ಲ ಕಣೆ. ನಾನೇನೋ ಒಂದು ಅನ್ಕೊಂಡ್ರೆ ಅಲ್ಲಿ ಏನೋ ಬೇರೆನೇ ನಡೀತಿದೆ. ಯಾವ್ದು ನಿಜ ಯಾವ್ದು ಸುಳ್ಳು ನನಗೊಂದು ಅರ್ಥ ಆಗ್ತಿಲ್ಲ ರಮ್ಯಾ. ಅಮ್ಮ ತಾಯಿ, ಇವಾಗ ನೀನ್ ಹೇಳ್ತಿರೋದು ನನಗೂ ಅರ್ಥ ಆಗ್ತಿಲ್ಲ. ಅನು ಇರು, ಅಮ್ಮ ಕರೀತಿದ್ದಾರೆ, ಬರ್ತೀನಿ. ರಮ್ಯಾ, ಇವೆರಡ್ರಲ್ಲಿ ಒಂದು ಮುಟ್ಟೆ. ಸುಮ್ಮನೆ ನಡಿಯೇ. ಎಷ್ಟೇ ಆದ್ರೂ ಏನಾಗ್ಬೇಕೋ ಅದೇ ಆಗ್ಬೇಕು. ತಲೆ ಕೆಡ್ಸ್ಕೊಳ್ದೆ ಮನೆಗೆ ನಡಿ. ರಮ್ಯಾ ಪ್ಲೀಸ್ ಕಣೆ. ಏನು ಆರ್ಯ ಸರ್ ಒಳ್ಳೆಯವರು ಅಂತ ಬಂತಾ? ಆರ್ಯ ಸರ್ ತುಂಬ ಒಳ್ಳೆಯವರು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ನನ್ನಿಂದ ಆರ್ಯ ಸರ್ ಜೀವಕ್ಕೇನೂ ಅಪಾಯ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಅದೇ ಬೆರಳು ಮುಖಾಂತರ ನಿಜ ಆಯಿತು. ಅಂತೂ ನಾನು ಆರ್ಯ ಸರ್ ಪ್ರಾಣ ಉಳಿಸ್ದೆ. ಆದರೂ ರಮ್ಯಾ, ನಾಳೆ ಆಫೀಸಲ್ಲಿ ಚೇಂಡೆ ಸರ್ ಇರ್ತಾರೆ ಕಣೆ. ಅವ್ರ ಮುಂದೆ ನಾನು ಹೇಗೆ ಮಾತಾಡೋದು? ನೀನೇ ಹೇಳು,
ಮಾತಾಡ್ತೀಯಾ? ಅಂದಮೇಲೆ ಮಾತಾಡ್ತೀಯ ಬಿಡು. ಸರ್ ಪ್ರಾಣ ನಿಮ್ಗೆ ಎಷ್ಟು ಮುಖ್ಯನೋ ನನಗೂ ಅಷ್ಟೇ ಮುಖ್ಯ. ಅವ್ರ ಪ್ರಾಣಕ್ಕೆ ಅಪಾಯ ತರೋಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಅನು, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ಬಾ. ಅನು, ಏನು ಇಷ್ಟೊತ್ತು? ಹ್ಞೂ ಅಮ್ಮ, ರಮ್ಯಾ ಹತ್ರ ಮಾತಾಡ್ತಿದ್ದೆ. ಆಫೀಸ್ಗೆ ಹೋಗಲ್ಲ ಅಂತಿದ್ದೆ, ಎಲ್ಲ ಸರಿ ಆಯ್ತಾ? ನಾಳೆ ಬೆಳಗ್ಗೆ ಮಾತಾಡೋಣ, ಮಲ್ಕೋ ಈಗ. ಕಣಪ್ಪ, ನಾಳೆ ಚೇಂಡೆ ಸರ್ನ ಎದುರಿಸೋ ಶಕ್ತಿ ನಂಗೆ ಕೊಡಪ್ಪ. ಅದೇನು ವಿಷಯ ಅಂತ ಹೇಳು ಜೀವ. ನನ್ನಿಂದ ಯಾಕೆ ಹೀಗೆ ತಪ್ಪಿಸ್ಕೊಂಡು ಓಡ್ತಿದ್ದೆ? ಏನು? ಜಲಂಧರ್ ಒಳಗಿದ್ದಾನೆ. ಈಗ ನೀನು ಅವನ್ನ ನೋಡಕ್ ಬರೋದು ಬೇಡ. ಆರ್ಯನ್ ಕೈ ಕೊಳಕಾಗೋದು ಬೇಡ. ಇಷ್ಟು ದಿನ ಕೆಣಕಿದ್ದು ಅವನು ನನ್ನನ್ನು. ನಾನು ಹೋಗಿ ಅವನನ್ನು ಕಳಿಸ್ಬಿಟ್ಟು ಬರ್ತೀನಿ. ಅವನ ಪ್ರಾಣಕ್ಕೇನು? ಏನೇ ಆದರೂ ಅವನಿಗೆ 6 ತಿಂಗಳು ಆಸ್ಪತ್ರೆನೇ ತವ್ರ ಮನೆ. ಪೊಲೀಸ್ನವ್ರು ತಿಳಿಸಿದ್ಯಾ? ಮುಂದೆ ವಿಚಾರಣೆ ಅಂತ ಏನಾದರೂ ಬಂದರೆ ಕಾಕಿಯವ್ರ ಜೊತೆ ಬಾಕಿ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಕಾಕಿಯವ್ರ ಜೊತೆ ನಮ್ಮಿಬ್ಬರದು ತುಂಬ ಬಾಕಿ ಇದೆ ಆರ್ಯ. ನಾನು ವಿಷಯನೆಲ್ಲ ಹೇಗೆ ಡೀಲ್ ಮಾಡಬೇಕು ಹಾಗೆ ಮಾಡಿಸಿದ್ದೀನಿ. ಕಮಿಷನರ್ ಜೊತೆ ಮಾತಾಡಿದ್ದೀನಿ. ವಿಷಯ ಎಲ್ಲೂ ಪಬ್ಲಿಕ್ ಆಗಲ್ಲ. ಲೀಗಲ್ ಆಗಿ ಪೊಲೀಸವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟರೆ ಸಮಾಧಿ ಒಳಗಿರೋ ಸುದ್ದಿ ಎಲ್ಲ ಆಚೆ ಬರುತ್ತೆ.